ಹಲೋ ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್, ಫೈನಲಿ ರೀನೀಟ್ ರಿಸಲ್ಟ್ ಬಂದಿದೆ. ಎಲ್ರಿಗೂ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಇನ್ನೇನಿದ್ರು ಯಾವ ಥರ ಕೌನ್ಸಿಲಿಂಗ್ ಪ್ರೊಸೆಸ್ನ ಮಾಡಬೇಕು, ಯಾವ ಥರ ನಮ್ಮ ಡ್ರೀಮ್ ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕು ಅನ್ನೋ ಡೌಟ್ ತುಂಬ ವಿದ್ಯಾರ್ಥಿಗಳ ಮೈಂಡಲ್ಲಿದೆ. ಸೊ ವರಿ ಬೇಡ ಮಕ್ಕಳೇ, ಆ ಎಲ್ಲ ಟೆನ್ಷನ್ನು, ಆ ಎಲ್ಲ ಡೌಟ್ಸ್ನ ನಿಮ್ಮ ಮೈಂಡಿಂದ ಹೊರಗೆ ಹಾಕೋಕ್ಕೆ ನಾನು ಬಂದಿದ್ದೀನಿ ಒಂದು ಕಂಪ್ಲೀಟ್ ವಿಡಿಯೋ ಜೊತೆಗೆ. ಈ ವಿಡಿಯೋ ನೋಡಾದ ನಂತರ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಯಾವುದೇ ರೀತಿ ಡೌಟ್ ಇರಲ್ಲ. ನಿಮಗೆ ಇನ್ ಕೇಸ್ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಮಕ್ಕಳೇ. ಸೊ ಹಾಗಾಗಿ ನೋಡೋಣ ಯಾವ ತರ ಇರುತ್ತೆ ನಮ್ಮ ನೀಟ್ ಕೌನ್ಸಿಲಿಂಗ್ ಅಂತ. ಸೊ ಫಸ್ಟ್ ಮಕ್ಕಳೇ, ನಮ್ಮ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಮೇನ್ ಯಾವ ರೀತಿಯ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ. ನೆಕ್ಸ್ಟ್ ಯಾವ್ಯಾವ ಫೀಸ್ಗಳಿರುತ್ತೆ, ಯಾವ್ಯಾವ ಫೀಗಳನ್ನ ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ಮಕ್ಕಳೇ, ವೆರಿ ಇಂಪಾರ್ಟೆಂಟ್, ಚಾಯ್ಸ್ ಆಫ್ ಕಾಲೇಜಸ್. ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿರಲಿ, ನಿಮಗೆ ಸ್ಕೋರ್ ಎಷ್ಟೇ ಬಂದಿರಲಿ, ನೀವು ಯಾವ ಕಾಲೇಜ್ನ ಚಾಯ್ಸ್ ಮಾಡ್ತೀರಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಫೈನಲಿ ಮಕ್ಕಳೇ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ, ಅದಿಷ್ಟು ಈ ಎಂಟೈರ್ ಕೌನ್ಸಿಲಿಂಗಲ್ಲಿ ಬರುತ್ತೆ ಮಕ್ಕಳೇ. ಸೊ ಫಸ್ಟ್ ನೋಡಿ, ನಮ್ಮ ಎಂಟೈರ್ ನೀಟ್ ಏನಿದೆ ಅದನ್ನು ಮೇನ್ಲಿ 3 ಬಾಡೀಸ್ ಕಂಡಕ್ಟ್ ಮಾಡುತ್ತೆ ಮಕ್ಕಳೇ. ಸೊ ಫಸ್ಟ್ ಬಾಡಿ ಯಾವುದಂದರೆ MCC, ಸೊ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸೊ ಇದರಲ್ಲಿ ನಮ್ಮ MBBS ಸೀಟ್ಗಳು, BDS ಆಸ್ ವೆಲ್ ಆಸ್ ಮಕ್ಕಳೇ ನಮ್ಮ BSc ನರ್ಸಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಅದರ ನೆಕ್ಸ್ಟ್ ಯಾವುದಪ್ಪ ಅಂದರೆ AA CCC ಮಕ್ಕಳೇ. ಯಾರ್ಯಾರು ಆಯುಷ್ ಕೋರ್ಸಸ್ಗಳಲ್ಲಿ ಎಕ್ಸೈಟ್ ಇದ್ದೀರಾ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಅವರ ಕಂಡಕ್ಟಿಂಗನ್ನು ನಮ್ಮ AA CCC ಕಮಿಟಿ ಮಾಡುತ್ತೆ ಮಕ್ಕಳೇ. ಆ್ಯಂಡ್ ಫೈನಲಿ ಯಾರ್ಯಾರು ವೆಟರ್ನರಿ ಸೈನ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅವರಿಗೋಸ್ಕರ VSI ಕಂಡಕ್ಟಿಂಗ್ ಬಾಡಿ ಏನಿದೆ ಅದು ಎಂಟೈರ್ ಕೌನ್ಸಿಲಿಂಗನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಇದೇ 3 ಕಂಡಕ್ಟಿಂಗ್ ಬಾಡೀಸ್ ಎಂಟೈರ್ ನಮ್ಮ ಕೌನ್ಸಿಲಿಂಗನ್ನು ಹ್ಯಾಂಡಲ್ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದು ಬಾಡಿಲಿ ಯಾವ್ಯಾವ ಕಾಲೇಜ್ಗಳು ಇದ್ದಾವೆ, ಸೊ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಮಕ್ಕಳೇ MCC, ಸೊ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಏನಿದೆ ಮಕ್ಕಳೇ, ಸೊ ಅದು ಸೆಂಟ್ರಲ್ ಅಂತ ಅನ್ಕೊಳ್ಳಿ. ನಿಮ್ಮ ಸೆಂಟ್ರಲ್ ನಮ್ಮ ಎಂಟೈರ್ ಇಂಡಿಯಾ ಯಾವ್ಯಾವ ಕಾಲೇಜ್ಗಳು ಬರ್ತವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ 100 ಕಾಲೇಜ್ ಇದೆ ಅಂದರೆ ಅದರಲ್ಲಿ 15 ಕಾಲೇಜಸ್ ಅವು ಆಲ್ ಇಂಡಿಯಾ ಕೋಟಾ ಒಳಗಡೆ ಬರುತ್ತೆ. ಅದರಲ್ಲಿ MBBS ಕಾಲೇಜ್ಗಳು, ಈವನ್ ನಮ್ಮ BDS ಸೀಟ್ಗಳು ಆಸ್ ವೆಲ್ ಆಸ್ ಮಕ್ಕಳೇ ಡೆಂಟಲ್ ಕಾಲೇಜ್ಗಳು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇದಿಷ್ಟು ಕೂಡ ನಮ್ಮ 15% ಆಲ್ ಇಂಡಿಯಾ ಕೋಟಾ ಒಳಗಡೆ ಬರುತ್ತೆ. ನೀವು ಅದಕ್ಕೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ಹಾಗಾದರೆ MCC ಥ್ರೂ ನನಗೆ 100% ಸೀಟ್ಗಳು ಸಿಗೋ ಕಾಲೇಜ್ಗಳೇನು ಅಂದರೆ ಮಕ್ಕಳೇ, ನಮ್ಮ ಆಲ್ ಏಮ್ಸ್, ಸೊ ನಿಮ್ಮ ಏಮ್ಸ್ ಡೆಲ್ಲಿ ಇರ್ಬೋದು, ಎಲ್ಲ ಹೊಸ ಏಮ್ಸ್ಗಳೇನೇನಾಗಿದೆ ಎಲ್ಲ ಏಮ್ಸ್ ಕಾಲೇಜ್ಗಳೇನಿದ್ದಾವೆ ಅವು 100% ನಿಮಗೆ ಕೌನ್ಸಿಲಿಂಗು MCC ಥ್ರೂನೇ ಆಗೋದು ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ, ಜಿಪ್ಮರ್ಗಳು ನಿಮ್ಗೆ ಗೊತ್ತು, ಜಿಪ್ಮರ್ ಪಾಂಡಿಚೇರಿ ಏನಿದೆ ಅದು, ಆಸ್ ವೆಲ್ ಆಸ್ ಕರತ್ಕಲ್. ಸೊ ಇದೆಲ್ಲ ಕೂಡ ಏನಾಗುತ್ತೆ ಮಕ್ಕಳೇ, ಇದೆಲ್ಲವೂ ಕೂಡ ನಮ್ಮ MCC ಅಂಡರ್ ಒಳಗಡೆ ಬರ್ಬೋದು. ಈವನ್ ಅವರ BHU ಆಸ್ ವೆಲ್ ಆಸ್ ಮಕ್ಕಳೇ AMU. ಸೊ ಈ ಎಲ್ಲ ಕಾಲೇಜ್ 100% ಕೌನ್ಸಿಲಿಂಗ್ ವಿಲ್ ಹ್ಯಾಪನ್ ಥ್ರೂ MCC. ಐ ಹೋಪ್ ಇದರಲ್ಲಿ ಏನು ಡೌಟ್ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ ಮಕ್ಕಳೇ, ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿಗಳೇನಿದ್ದಾವೆ, ಐ ಮೀನ್ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಡೆಲ್ಲಿ ಯೂನಿವರ್ಸಿಟಿಗಳಾಗಿರ್ಬೋದು, ಅದರಲ್ಲಿ ಬರುವಂಥ ಈ ಎಲ್ಲ ಕಾಲೇಜ್ಗಳೇನಿದ್ದಾವೆ ದಟ್ ವಿಲ್ ಹ್ಯಾಪನ್ ಥ್ರೂ ಮಕ್ಕಳೇ MCC ಕೌನ್ಸಿಲಿಂಗ್. ಸೊ MCC ಕೌನ್ಸಿಲಿಂಗಲ್ಲಿ ನಿಮ್ಮ ಡ್ರೀಮ್ ಕಾಲೇಜ್ ಯಾವುದೇ ಆಗಿದ್ರೂ ಅದು ಇದರೊಳಗಡೆ ಇನ್ಕ್ಲೂಡ್ ಆಗಿದೆ. ಸೊ ನೆಕ್ಸ್ಟ್ ಫೈನಲಿ ಮಕ್ಕಳೇ, ಡೀಮ್ಡ್ ಯೂನಿವರ್ಸಿಟಿ. ಕೆಲವೊಂದು ಡೀಮ್ಡ್ ಯೂನಿವರ್ಸಿಟಿಗಳೇನಿದ್ದಾವೆ ಅದರದ್ದು 100% ಅಡ್ಮಿಷನ್ ವಿಲ್ ಓನ್ಲಿ ಹ್ಯಾಪನ್ ಥ್ರೂ MCC ಮಕ್ಕಳೇ. ಸೊ MCC ಮೂಲಕನೇ ನಿಮ್ಮ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಕೌನ್ಸಿಲಿಂಗ್ ನಡೆಯುವಂಥದ್ದು. ಅಲ್ಲಿ ನಿಮಗೆ 100% ನಿಮ್ಮ MBBS ಸೀಟ್ಗಳಾಗಿರ್ಬೋದು, ಈವನ್ ನಿಮ್ಮ BDS ಸೀಟ್ಗಳಾಗಿರ್ಬೋದು ಅದು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಫೈನಲಿ ESIC, ಸೊ ಯಾರ್ಯಾರು ಈ ಕ್ಯಾಟಗರಿ ಒಳಗೆ ಬಂದಿರ್ತಾರೆ ಸೊ ಅವರಿಗೆ 15% ಆಫ್ ದಿ ಸೀಟ್ ವಿಲ್ ಅಲೋಕೇಟ್ ಥ್ರೂ ESIC. ಆ್ಯಂಡ್ ಫೈನಲಿ AFMC ಪುಣೆ ಮೂಲಕ ಕೂಡ ನಿಮಗೆ ಕೌನ್ಸಿಲಿಂಗ್ ನಡೆಯುತ್ತೆ. ಇದಿಷ್ಟು ನಮ್ಮ MCC ಒಳಗಡೆ ಬರುವಂತಹ ಎಂಟೈರ್ ಕಾಲೇಜ್ ಲೀಸ್ಟ್. ಆ್ಯಂಡ್ ನಿಮ್ಮ ಚಾಯ್ಸ್ ಏನಿದೆ ಅದ್ರ ಮೂಲಕ ನೀವು ಏನು ಮಾಡ್ಬೋದು, ಯಾವ ಕಾಲೇಜ್ನ ಟಾರ್ಗೆಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಮಕ್ಕಳೇ. ಆ್ಯಂಡ್ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂದರೆ, ಸೊ ನೆಕ್ಸ್ಟ್ ಏನಪ್ಪ, ಸ್ಟೇಟ್ ಕೌನ್ಸಿಲಿಂಗ್. ಯಾವ ರೀತಿಯ ಸೆಂಟ್ರಲ್ ಒಂದು ಕೌನ್ಸಿಲಿಂಗ್ ಮಾಡುತ್ತೆ ಅದೇ ರೀತಿಯ ಸ್ಟೇಟ್ ಕೌನ್ಸಿಲಿಂಗ್ ಕೂಡ ಇರುತ್ತೆ ಮಕ್ಕಳೇ. ಆ್ಯಂಡ್ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಅರೌಂಡ್ 85% ಆಫ್ ಸ್ಟೇಟ್ ಕೋಟಾ ಸೀಟ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕದಲ್ಲಿದ್ದೀವಿ. ಸೊ ಕರ್ನಾಟಕದಲ್ಲಿ ಎಂಟೈರ್ ಫಾರ್ ಎಕ್ಸಾಂಪಲ್ ಟೋಟಲ್ 100 ಕಾಲೇಜ್ ಇದ್ದರೆ 85% ಸೀಟ್ಗಳು ಈ ಸ್ಟೇಟ್ ಕೋಟಾ ಒಳಗಡೆ ಬರುತ್ತೆ. ಅದರಲ್ಲಿ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳೇನಿದ್ದಾವೆ ಅದರಲ್ಲಿ ನಮಗೆ 85%
ಸೀಟ್ಗಳು ಅಲೋಕೇಟ್ ಆಗಿದೆ ಮಕ್ಕಳೇ. ಆ್ಯಂಡ್ ನೆಕ್ಸ್ಟು ನಮ್ಮ ಸ್ಟೇಟಲ್ಲಿರುವಂಥ ಎಲ್ಲ ಪ್ರೈವೇಟ್ ಕಾಲೇಜಸ್ಗಳು, ಸೊ ಯಾವ್ಯಾವ ಪಾಪ್ಯುಲರ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿದ್ದಾವೆ ಅದ್ರದ್ದು 100% ಸೀಟ್ನ ನಮಗೆ ಅಲೋಕೇಟ್ ಮಾಡಿರ್ತಾರೆ ಅಂಡರ್ ಸ್ಟೇಟ್ ಕೌನ್ಸಿಲಿಂಗ್. ಬಟ್ ಅದರಲ್ಲೂ ಕೂಡ ಕೆಲವೊಂದು NRIಗಳಿಗೆ ಆಸ್ ವೆಲ್ ಆಸ್ ಇನ್ನು ಉಳಿದಿರುವಂಥ ಕೆಲವೊಂದು ಸೀಟ್ಗಳನ್ನ ಆಲ್ ಇಂಡಿಯಾ ಕೋಟಾದಲ್ಲಿ ಹಾಗೂ ಇತರೆ ಪೀಪಲ್ಗೆ ಇಟ್ಟಿರ್ತಾರೆ. ನೆಕ್ಸ್ಟ್ ಮಕ್ಕಳೇ, ಪ್ರೈವೇಟ್ ಡೆಂಟಲ್ ಕಾಲೇಜ್ಗಳು ಏನೇನಿದ್ದಾವೆ, ಸೊ ಪಾಪ್ಯುಲರ್ ಕಾಲೇಜಸ್ ಏನೇನಿದೆ ನಮ್ಮ ಕರ್ನಾಟಕದಲ್ಲಿ, ಎಂಟೈರ್ ಅದರಲ್ಲಿ ನಡೆಯುವಂಥ 100% ಸೀಟ್ಗಳು ಈ ಸ್ಟೇಟ್ ಕೌನ್ಸಿಲಿಂಗ್ ಒಳಗಡೆ ಬರುವಂಥದ್ದು. ನೆಕ್ಸ್ಟ್ ಮಕ್ಕಳೇ ಬರುವಂಥದ್ದು ಸ್ಟೇಟ್ ಯೂನಿವರ್ಸಿಟೀಸ್. ಸೊ ಯಾವ್ಯಾವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಿದ್ದಾವೆ, ಯಾವ್ಯಾವ ನಮ್ಮ ಸ್ಟೇಟ್ ಯೂನಿವರ್ಸಿಟಿಯೊಂದಿಗೆ ಅಫಿಲೇಟ್ ಆಗಿದೆ, ಆ ಎಲ್ಲ ಕಾಲೇಜ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾರ್ಯಾರು NRI ಕೋಟಾದಲ್ಲಿ ಬರ್ತೀರಾ ಅವರಿಗೆ ನಿಮಗೆ ಬೋತ್ ಗೌರ್ಮೆಂಟ್ ಕಾಲೇಜಲ್ಲಿ ಆಸ್ ವೆಲ್ ಆಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಅಲೋಕೇಶನ್ ಆಗುತ್ತೆ ಮಕ್ಕಳೇ. ಸೊ ಯಾರ್ಯಾರು NRI ಕೋಟಾದಲ್ಲಿ ಬಂದಿರ್ತೀರಾ ಅದಕ್ಕೆ ಏನು ಬೇಕು ಡಾಕ್ಯುಮೆಂಟ್ ಅದನ್ನು ಸಬ್ಮಿಟ್ ಮಾಡಿ ಆ್ಯಂಡ್ ನಿಮಗೆ ಸರ್ಟನ್ ನಂಬರ್ ಆಫ್ ಸೀಟ್ನ ಅಲೋಕೇಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ. ಪ್ರತಿಯೊಂದು ಪ್ರೈವೇಟ್ ಕಾಲೇಜಲ್ಲಿರುವಂತಹ ಮೆಡಿಕಲ್ ಆಸ್ ವೆಲ್ ಆಸ್ ಡೆಂಟಲ್ ಕಾಲೇಜ್ಗಳು ಏನೇನಿದೆ ಅದು ಮ್ಯಾನೇಜ್ಮೆಂಟ್ ಸೀಟ್ ಒಳಗಡೆ ಸಿಗುತ್ತೆ. ನೀವು ಯಾವಾಗ ಸ್ಟೇಟ್ ಕೌನ್ಸಿಲಿಂಗ್ ಎಂಟರ್ ಆಗ್ತೀರಾ ಅದರಲ್ಲಿ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ ಮಕ್ಕಳೇ. ನೆಕ್ಸ್ಟು ಮೈನಾರಿಟೀಸ್ ಕಾಲೇಜಸ್. ಸೊ ಯಾರ್ಯಾರು ಅಲ್ಪಸಂಖ್ಯಾತರು ಇದ್ದಾರೆ ಸೊ ಅವರಿಗೆ ಸಪ್ರೇಟ್ ರಿಲಿಜಿಯಸ್ ಆಸ್ ವೆಲ್ ಆಸ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಬರ್ತಾರೆ. ಸೊ ಅವರಿಗೆ ಸರ್ಟನ್ ನಂಬರ್ ಆಫ್ ಸೀಟ್ಗಳು ಕೂಡ ಅಲೋಕೇಟ್ ಆಗಿದೆ. ಅವರು ಏನು ಮಾಡ್ಬೋದು, ಮೈನಾರಿಟಿ ಕಾಲೇಜ್ ಮೇಲೆ ಟಾರ್ಗೆಟ್ ಮಾಡ್ಬೋದು. ಆ್ಯಂಡ್ ಫೈನಲಿ ಮಕ್ಕಳೇ, ಕೆಲವೊಂದು ಇನ್ಸ್ಟಿಟ್ಯೂಷನ್ ಇದ್ದಾವೆ ಅವುಗಳು ಕೂಡ ಸ್ಟೇಟ್ ಕೌನ್ಸಿಲಿಂಗ್ ಒಳಗಡೆ ಬರುತ್ತೆ. ಸೊ ಅವನ್ನು ಕೂಡ ನೀವೇನು ಮಾಡ್ಬೋದು ಮಕ್ಕಳೇ, ಟಾರ್ಗೆಟ್ ಮಾಡ್ಬೋದು. ಇದಿಷ್ಟು ನಮ್ಮ ಎಂಟೈರ್ ಸ್ಟೇಟ್ ಕೌನ್ಸಿಲಿಂಗ್ ಒಳಗಡೆ ಬರುವಂತಹ ಮೇನ್ ಕಾಲೇಜ್ಗಳು. ಸೊ ಓಕೆನಾ, ಐ ಹೋಪ್ ಯಾರಿಗೂ ಯಾವುದೇ ರೀತಿಯ ತೊಂದರೆ ಅಥವಾ ಡೌಟ್ ಇಲ್ಲ. ಸೊ ನೆಕ್ಸ್ಟ್ ಮಕ್ಕಳೇ, ಯಾರ್ಯಾರು ಆಯುಷ್ ರಿಲೇಟೆಡ್ ತುಂಬ ಎಕ್ಸೈಟ್ ಇದ್ದೀರಾ, ಯಾರ್ಯಾರು ಆಯುಷ್ ರಿಲೇಟೆಡ್ ಕೋರ್ಸ್ನ ಮಾಡಬೇಕು ಅಂತ ಇದ್ದೀರಾ ಅವರಿಗಂತಾನೆ ಸಪ್ರೇಟ್ ನಮ್ಮ AA/CCC ಕೌನ್ಸಿಲಿಂಗ್ ನಡೆಯುತ್ತೆ. ಅದರಲ್ಲಿ 15% ಆಫ್ ಆಲ್ ಇಂಡಿಯಾ ಕೋಟಾ ಸೀಟ್ಗಳು ಯಾರ್ಯಾರು BAMS ಮಾಡಬೇಕು, BHMS ಮಾಡಬೇಕು ಆ್ಯಂಡ್ BUMS ಮಾಡಬೇಕು ಆಸ್ ವೆಲ್ ಆಸ್ BSMS ಮಾಡಬೇಕು ಅಂತ ಇದ್ದೀರಾ ಅದರಲ್ಲಿ ಎಂಟೈರ್ 15% ಆಫ್ ದ ಸೀಟ್ಸ್ ಎಂಟೈರ್ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಅಲೋಕೇಟ್ ಆಗಿದೆ. ಅದರಲ್ಲಿ ಬೋತ್ ಗೌರ್ಮೆಂಟ್ ಕಾಲೇಜಸ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಆಡೆಡ್ ಕಾಲೇಜ್ಗಳೇನಿದೆ ಅದು ಕೂಡ ಇದರೊಳಗಡೆ ಬರುತ್ತೆ ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ, 100% ಸೆಂಟ್ರಲ್ ಯೂನಿವರ್ಸಿಟಿ. ಸೊ ಫಾರ್ ಎಕ್ಸಾಂಪಲ್ ಈ ಕೆಳಗಿನಿರುವಂಥ ಎಲ್ಲ ಯೂನಿವರ್ಸಿಟಿಲೂ 100% ಸೀಟ್ ನೀವು AA/CCC ಕೌನ್ಸಿಲಿಂಗ್ ಮೂಲಕ ಹೋಗ್ಬೋದು. ಆ್ಯಂಡ್ ಅದರಲ್ಲಿ ನಿಮಗೆ BHU ಆಗಿರ್ಬೋದು, NIA ಜೈಪುರ್ ಆಗಿರ್ಬೋದು ಆ್ಯಂಡ್ ETRA ಜಮ್ನಾನಗರ್ ಆ್ಯಂಡ್ NIH ಕೋಲ್ಕತ್ತಾ ಆ್ಯಂಡ್ ಆಸ್ ವೆಲ್ ಆಸ್ NIS ಚೆನ್ನೈ. ಸೊ ಇದೆಲ್ಲ ಕೂಡ ಏನು ಬರುತ್ತೆ, ಸೆಂಟ್ರಲ್ ಯೂನಿವರ್ಸಿಟಿ ಅಂಡರ್ ಬರೋದ್ರಿಂದ 100% ಸೀಟು ನಿಮಗೆ ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಯಾವ್ಯಾವ ಡೀಮ್ಡ್ ಯೂನಿವರ್ಸಿಟಿಗಳಿರ್ತವೆ, ಅಂದರೆ ಯಾವ್ಯಾವ ಯೂನಿವರ್ಸಿಟಿಗಳು ಈ ಆಯುಷ್ ಕೋರ್ಸನ್ನು ಆಫರ್ ಮಾಡ್ತಾ ಇರುತ್ತೆ ಡೀಮ್ಡ್ ಯೂನಿವರ್ಸಿಟಿಲಿ ಅದರಲ್ಲಿ 100% ಸೀಟ್ನ ಇದೇ ಕೌನ್ಸಿಲಿಂಗಲ್ಲಿ ಅಲೋಕೇಟ್ ಮಾಡಿರ್ತಾರೆ. ಸೊ ಅಲ್ಲಿ ಕೂಡ ನೀವು BAMS, BSMS ಆಸ್ ವೆಲ್ ಆಸ್ BHMS ಕೋರ್ಸ್ ಕೂಡ ಮಕ್ಕಳೇ ಮಾಡ್ಕೋಬೋದು. ಸೊ ಇದಿಷ್ಟು ಎಂಟೈರ್ 100% ಡೀಮ್ಡ್ ಯೂನಿವರ್ಸಿಟಿ ಒಳಗಡೆ ಬರುವಂತಹ ಕಾಲೇಜ್ಗಳು. ಆ್ಯಂಡ್ ಫೈನಲಿ ಮಕ್ಕಳೇ, ಸ್ಪೆಷಲ್ ಕೋರ್ಸಸ್. ಸೊ ಸ್ಪೆಷಲ್ ಕೋರ್ಸಸ್ ಅಂದರೆ ಯಾರ್ಯಾರು B.Pharma ಮಾಡಬೇಕು ಅಂತ ಇರ್ತೀರಾ ಸ್ಪೆಷಲಿ ಇನ್ ಆಯುಷಲ್ಲಿ ಅವರು ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಕೇವಲ ಒಂದೇ ಕಾಲೇಜ್ ಇದೆ ಅದು. ಸೊ ETRA ಅಂತ ದಟ್ ವಿಲ್ ಕಮ್ಸ್ ಅಂಡರ್ ಆಲ್ ಇಂಡಿಯಾ ಕೋಟಾ ಮಕ್ಕಳೇ. ಸೊ ಐ ಹೋಪ್ ಇದರಲ್ಲಿ ಯಾರಿಗೂ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ಇದಿಷ್ಟು ನಮ್ಮ AA/CCC ಕೌನ್ಸಿಲಿಂಗಲ್ಲಿ ಬರುವಂಥದ್ದು ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಏನಪ್ಪ, ಸೊ ನೆಕ್ಸ್ಟ್ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಪ್ರೊಸೆಸ್. ಸೊ ಈ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಯಾವ ಥರ ಕೌನ್ಸಿಲಿಂಗ್ ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡು ಹೋಗುತ್ತೆ ಅನ್ನೋದು ನಿಮಗೆ ಪಕ್ಕಾ ಕ್ಲಾರಿಟಿ ಇರಬೇಕು. ಫಸ್ಟ್ ಮಕ್ಕಳೇ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ರಿಜಿಸ್ಟ್ರೇಷನ್. ಅಂದರೆ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೊಂದು ಡೇಟ್ ಬರುತ್ತೆ ಆ್ಯಂಡ್ ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ನ ಕೊಟ್ಟಿರ್ತಾರೆ. ಆ ರಿಜಿಸ್ಟ್ರೇಷನ್ ಲಿಂಕ್ ಥ್ರೂ ನೀವು ಹೋಗಿ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ಗಳನ್ನೆಲ್ಲ ಸಬ್ಮಿಟ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಫ್ರೆಶ್ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ ಮಕ್ಕಳೇ. ಅಂದರೆ ರಿಸಲ್ಟ್ ಬಂದಾದ ನಂತರ ನಿಮಗೆ ನೀಟ್ ಕಡೆಯಿಂದ ನಿಮಗೆ ಏನು ಬರುತ್ತೆ, ಒಂದು ಅಪ್ಡೇಟ್ ಬರುತ್ತೆ ರಿಜಿಸ್ಟ್ರೇಷನ್ಗೆ. ಫಸ್ಟು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಸೊ ಯಾವಾಗ ರಿಜಿಸ್ಟ್ರೇಷನ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ನಮ್ಮ ಪೇಮೆಂಟ್. ಓಕೆ, ಸೊ ರಿಜಿಸ್ಟ್ರೇಷನ್ ಆದ ನಂತರ ನೆಕ್ಸ್ಟ್ ಯಾವುದಪ್ಪ ಇಂಪಾರ್ಟೆಂಟ್ರೆ ಪೇಮೆಂಟ್. ಆ್ಯಂಡ್ ಫೈನಲಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುವಂಥದ್ದು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್. ಅಂದರೆ ನನಗೆ ಫೇವ್ರೆಟ್ ಕಾಲೇಜ್ ಏನು, ನನಗೆ ಬಂದಿರುವಂಥ ರ್ಯಾಂಕಲ್ಲಿ ಆ ಕಾಲೇಜ್ ಸಿಗುತ್ತಾ, ಅಥವಾ ನನಗೆ ಬಂದಿರೋ ರ್ಯಾಂಕಲ್ಲಿ ನನಗೆ
ಸಿಗುವಂಥ ಕಾಲೇಜ್ಗಳು ಏನು ಅನ್ನುವಂಥದ್ದೇನಿದೆ ಅದು ನಮಗೆ ಪಕ್ಕಾ ಕ್ಲಾರಿಟಿ ಇರಬೇಕು. ಸೊ ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಏನಂದರೆ, ಪ್ರೀವಿಯಸ್ ಇಯರ್ ಕಟ್ ಆಫ್ಗಳನ್ನ ತೊಗೊಂಡಿರಿ ಆ್ಯಂಡ್ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಸ್ಕೋರ್ ಆ್ಯಸ್ ವೆಲ್ ಆಸ್ ನಿಮ್ಮ ಕೆಟಗರಿಯೊಂದಿಗೆ ಮ್ಯಾನೇಜ್ ಮಾಡಿ ಅದನ್ನು ಅನಲೈಸ್ ಮಾಡಿ ನಿಮ್ಮ ಬ್ರ್ಯಾಕೆಟ್ ಒಳಗಡೆ ಬರುವಂಥ ಕಾಲೇಜ್ಗಳನ್ನ ಫಸ್ಟು ಟಾರ್ಗೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಕಾಲೇಜಲ್ಲಿ ಓದ್ತಾ ಇರುವಂಥ ಸೀನಿಯರ್ಸ್ಗೆ ನೀವು ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕಮ್ಯುನಿಕೇಷನ್ ಥ್ರೂ ಅವ್ರ ಒಂದ್ಸಲ ಮಾತಾಡಿ, ಯಾವ ಥರ ಇದೆ ಪ್ಲೇಸ್ಮೆಂಟ್, ಯಾವ ಥರ ಇದೆ ಕಾಲೇಜ್, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನಿಮಗೆ ಬೇಕಾಗಿರುವಂಥ ಕಾಲೇಜ್ಗಳದ್ದು ಒಂದು ಶಾರ್ಟ್ ಲೀಸ್ಟ್ ಮಾಡ್ಕೊಳ್ಳಿ. ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೈನಲಿ ಮಕ್ಕಳೇ ರಿಸಲ್ಟ್ಸ್. ಸೊ ಇದೆಲ್ಲ ನೀವು ಮಾಡಿದ ತಕ್ಷಣ ಆ ಪ್ರತಿಯೊಂದು ರೌಂಡಿಂದು ರಿಸಲ್ಟ್ ಒನ್ ಬೈ ಒನ್ ಏನಾಗುತ್ತೆ ನಿಮಗೆ ಪಬ್ಲಿಷ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾದರೆ ಸರ್ ಪಾತ್ವೇ ಯಾವ ಥರ ಇರುತ್ತೆ ಸರ್? ಇದೆಲ್ಲ ಮಾಡಿದ ತಕ್ಷಣ ಯಾವ ಥರ ರಿಸಲ್ಟ್ಗಳು ಬರುತ್ತೆ ಅಂದರೆ, ನಾನು ಮೊದಲೇ ಹೇಳಿದ್ದೀನಿ, 2 ಮೇನ್ ನಮಗೆ ರೌಂಡ್ಗಳಿರುವಂಥದ್ದು. ಒಂದು ನಮ್ಮ ಆಲ್ ಇಂಡಿಯಾ ಕೋಟಾ ಒಳಗಡೆ, ಇನ್ನೊಂದು ಸ್ಟೇಟ್ ಕೌನ್ಸಿಲಿಂಗ್. ಸೊ ಆಲ್ ಇಂಡಿಯಾದಲ್ಲಿ ನಿಮಗೆ 15% ಆಫ್ ಸೀಟ್ಗಳೇನಿದೆ ಅದರದ್ದಾದರೆ ಉಳಿದಿರುವಂಥ 85% ಸೀಟ್ಗಳು ನಮ್ಮ ಸ್ಟೇಟಲ್ಲಿ ಬರುತ್ತೆ. ಕರೆಕ್ಟ್? ಸೊ ಫಸ್ಟ್ ನೀವು ಆಲ್ ಇಂಡಿಯಾ ರೌಂಡ್ 1 ಆಯ್ತಪ್ಪ ಅಂದ ತಕ್ಷಣ ಅದ್ರ ರಿಸಲ್ಟ್ ಬರುತ್ತೆ. ಅದರ ನೆಕ್ಸ್ಟ್ ಏನು ಬರ್ತಾರೆ, ಸ್ಟೇಟ್ ಕೌನ್ಸಿಲಿಂಗ್ ಇದು ರಿಸಲ್ಟ್ ಬಂದ್ಬಿಡುತ್ತೆ ರೌಂಡ್ 1. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಆಲ್ ಇಂಡಿಯಾದಲ್ಲಿ ರೌಂಡ್ 1ಅಲ್ಲಿ ಫೇವ್ರೇಟ್ ಕಾಲೇಜ್ ಸಿಕ್ಕಿಲ್ಲ. ಸೊ ಸಿಕ್ಕಿಲ್ಲ ಅಂದ ತಕ್ಷಣ ಏನು ಮಾಡ್ಬೋದು, ನೀವು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ಸ್ಟೇಟ್ ಕೌನ್ಸಿಲಿಂಗಲ್ಲೂ ಸಿಕ್ಕಿಲ್ಲ ಅಂದರೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಮತ್ತೆ ಆಲ್ ಇಂಡಿಯಾ ರೌಂಡ್ 2ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟೇಟ್ ರೌಂಡ್ 2. ಸೊ ಒಂದು ರೌಂಡು ಆಲ್ ಇಂಡಿಯಾದಲ್ಲಾದರೆ ನೆಕ್ಸ್ಟ್ ಸ್ಟೇಟು, ನೆಕ್ಸ್ಟ್ ಆಲ್ ಇಂಡಿಯಾ ಮತ್ತೆ ಸ್ಟೇಟ್, ಇದೇ ಥರ ಪ್ರೊಸೆಸ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನೀವು ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆದ ಒಂದು ಐಡಿಯಾ ಸಿಗುತ್ತೆ ಮಕ್ಕಳೇ. ಸೊ ಬನ್ನಿ ಹಾಗಾದರೆ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಒನ್ ಬೈ ಒನ್ ನೋಡೋಣ. ಫಸ್ಟ್ ಮಕ್ಕಳೇ, ಯಾವ ಥರ ರೌಂಡ್ 1 ಕೌನ್ಸಿಲಿಂಗ್ ನಡೆಯುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮಕ್ಕಳೇ ಫಸ್ಟ್ ಸ್ಟೆಪ್ ಏನಂದರೆ ನಮ್ಮ ರಿಜಿಸ್ಟ್ರೇಷನ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟ್ ಬಂದಾಗಿದೆ, ಇನ್ನೊಂದು 3 ರಿಂದ 4 ದಿನದಲ್ಲಿ ಮೇ ಬಿ ರಿಜಿಸ್ಟ್ರೇಷನ್ ಲಿಂಕ್ ಬರುತ್ತೆ. ಅದ್ರ ಥ್ರೂ ಏನೇನು ಡಾಕ್ಯುಮೆಂಟ್ಸು, ಏನೇನು ಇನ್ಫಾರ್ಮೇಷನ್ ಕೇಳಿದ್ದಾರೆ ಅದನ್ನು ಫಿಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಅದಾದ ನಂತರ ಏನು ಮಾಡಬೇಕು, ಪೇಮೆಂಟ್ ಮಾಡಬೇಕು. ಸೊ ಯಾವಾಗ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ, ನೀವು ಕೌನ್ಸಿಲಿಂಗ್ ಒಳಗಡೆ ಎಂಟರ್ ಆಗಬೇಕು ಅಂದರೆ ನೀವು ಪೇಮೆಂಟ್ ಮಾಡಬೇಕು. ಅದರಲ್ಲಿ ಕೂಡ ಮಕ್ಕಳೇ 2 ರೀತಿಯ ಫೀಗಳನ್ನ ನೀವು ಪೇಮೆಂಟ್ ಮಾಡಬೇಕು. ಒಂದು ರಿಜಿಸ್ಟ್ರೇಷನ್ ಫೀ, ಅಂದರೆ ನಿಮ್ಮ ಟಾರ್ಗೆಟ್ ಗೌರ್ಮೆಂಟ್ ಕಾಲೇಜ್ಗಳಾಗಿದ್ದರೆ ಕೇವಲ 1,000 ನೀವು ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಫೀನ ಪೇ ಮಾಡಬೇಕು. ಬಟ್ ನಿಮ್ಮ ಟಾರ್ಗೆಟ್ ಡೀಮ್ಡ್ ಯೂನಿವರ್ಸಿಟಿಗಳಾಗಿದ್ದರೆ ನೀವು 5,000ನ ಪೇ ಮಾಡಬೇಕು. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸರ್ ನಾನು ಎರಡಕ್ಕೂ ಟ್ರೈ ಮಾಡ್ತೀನಿ, ನನಗೆ ಎರಡೂ ಕೂಡ ನನಗೆ ಬೇಕು ಅಂದರೆ ಇದರಲ್ಲಿ ಹೈಯರ್ ಇರುವಂಥ 5,000ನ ಕಟ್ಟಿದರೆ ನಿಮಗೆ ಬೋತ್ ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ನಿಮ್ಮ ಡೀಮ್ಡ್ ಯೂನಿವರ್ಸಿಟಿಗಳು ಕೂಡ ಸಿಗುತ್ತೆ ಮಕ್ಕಳೇ. ಅದಾದ ನಂತರ ಇದು ರಿಜಿಸ್ಟ್ರೇಷನ್ ಫೀ. ಆದರೆ ಇನ್ನು ಇಂಪಾರ್ಟೆಂಟ್ ಅಂದರೆ ನಮ್ಮ ಸೆಕ್ಯೂರಿಟಿ ಡೆಪಾಸಿಟ್, ಅಂದರೆ ಸರ್ಟನ್ ಅಮೌಂಟನ್ನು ನೀವು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಕೊಡಬೇಕಾಗಿರುತ್ತೆ. ಸೊ ಈ ಎಲ್ಲ ಕಂಡಕ್ಟಿಂಗ್ ಬಾಡೀಸ್ಗಳಿಗೆ. ಸೊ ಯಾರ್ಯಾರು ಗೌರ್ಮೆಂಟ್ ಕಾಲೇಜ್ಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ ಅವರು 10,000ನ ಏನು ಮಾಡಬೇಕು, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿ ಕೊಡಬೇಕಾಗತ್ತೆ. ಆ್ಯಂಡ್ ಯಾರ್ಯಾರು ನಮ್ಮ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ ಅವರು 2 ಲಕ್ಷನ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಡಬೇಕಾಗತ್ತೆ. ಆ್ಯಂಡ್ ಏನಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಇದು ರೀಫಂಡ್ ಆಗುತ್ತೆ. ಓಕೆ, ಸೊ ನಿಮಗೆ ಸೀಟ್ ಸಿಕ್ತು ಅಂದರೆ ಯು ವಿಲ್ ಗೆಟ್ ಅ ರೀಫಂಡ್ ಫಾರ್ ದಿಸ್. ಸೊ ವರಿ ಬೇಡ, ಅದು ಯಾವ ಥರ ರೀಫಂಡ್ ತೊಗೋಬೋದು ಆ್ಯಂಡ್ ಯಾವ ರೌಂಡಲ್ಲಿ ಅದು ಸಾಧ್ಯ, ಯಾವ ರೌಂಡಲ್ಲಿ ಸಾಧ್ಯ ಇಲ್ಲ ಅಂತ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಮಕ್ಕಳೇ ಹೇಳ್ತಾ ಹೋಗ್ತೀನಿ. ಸೊ ಯಾವಾಗ ನಿಮ್ಮ ಫೀ ಪೇಮೆಂಟ್ ಆಯಿತು, ನಿಮಗೆ ಸಕ್ಸಸ್ಫುಲಿ ಎಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ ಅಂದರೆ ಮಕ್ಕಳೇ ಚಾಯ್ಸ್ ಫಿಲ್ಲಿಂಗ್. ಸೊ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅನುಸಾರ, ಅಂದರೆ ಎಷ್ಟು ಕಾಲೇಜ್ಗಳು ಅವೈಲೇಬಲ್ ಇದೆ, ಎಷ್ಟು ಸೀಟ್ ಇದೆ, ನಿಮ್ಮ ಕೆಟಗರಿ ಏನಿದೆ, ಅದ್ರ ಮೂಲಕ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅದರಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು ಯಾವ ಕಾಲೇಜನ್ನು ಪ್ರಿಯಾರಿಟಿ ಕೊಡಬೇಕು, ಯಾವುದು ನೆಕ್ಸ್ಟು, ಆ ಥರ. ಓಕೆ, ಆಮೇಲೆ ಮಕ್ಕಳೇ ನೀವು ಯಾವಾಗ ನಿಮ್ಮ ಪ್ರೆಫರೆನ್ಸ್ನ ಮಾಡಿಫೈ ಮಾಡಿದ್ರಿ, ನೆಕ್ಸ್ಟ್ ಏನು ಮಾಡಬೇಕು, ಕಡ್ಡಾಯವಾಗಿ ಅದನ್ನು ಲಾಕ್ ಮಾಡಬೇಕು, ಚಾಯ್ಸ್ ಲಾಕ್. ಯಾವಾಗ ನಿಮ್ಮ ಚಾಯ್ಸ್ ಲಾಕ್ ಆಗುತ್ತೋ ಒಂದು 2 to 3 ಡೇಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ಸ್ ಮಕ್ಕಳೇ. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ಸ್ ಅವ್ರು ಏನು ಮಾಡ್ತಾರೆ, ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಓಕೆ ಸರ್, ರಿಸಲ್ಟ್ ಬಂತು ರೌಂಡ್ 1, ಅದಾದ ನಂತರ ಏನು ಮಾಡಬೇಕು? ಸೊ ಮಕ್ಕಳೇ ರೌಂಡ್ 1 ಆದ ನಂತರ ನಿಮ್ಮ ಹತ್ರ 3 ಅವಕಾಶಗಳಿರುತ್ತೆ.
ಸೊ ಒಂದನೇದೇನಪ್ಪ ಅಂದರೆ ನಿಮ್ಮ ಫೇವ್ರೇಟ್ ಕಾಲೇಜ್ ಏನಿತ್ತು ಅದು ನಿಮ್ಮ ಲಕ್ ಆಸ್ ವೆಲ್ ಆಸ್ ನಿಮ್ಮ ಹಾರ್ಡ್ ವರ್ಕಿಂದ ನಿಮಗೆ ಫೈನಲಿ ಸಿಕ್ತು ಅಂದ ತಕ್ಷಣ ವರಿ ಏನು ಬೇಡ, ಸಿಂಪಲ್ ಆಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ, ಅಡ್ಮಿಷನ್ ತಗೊಳ್ಳಿ, ಆ ಕಾಲೇಜ್ ಫೀಸ್ನ ಕಟ್ಟಿ ಆ್ಯಂಡ್ ಫೈನಲಿ ನಿಮಗೆ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಏನಿತ್ತು ಆ 10,000 ಆಗಿರ್ಬೋದು ಆರ್ ಇವನ್ ನಿಮ್ಮ 2,00,000 ಏನಿತ್ತು ಅದನ್ನು ರಿಫಂಡ್ ಮಾಡ್ತಾರೆ. ಓಕೆ, ಸೊ ಇನ್ನು ಎರಡನೇ ಆಪ್ಷನ್ ಏನು ಅಂದರೆ ಮಕ್ಕಳೇ, ಡೋಂಟ್ ರಿಪೋರ್ಟ್ ಟು ದ ಕಾಲೇಜ್. ಸೊ ನಿಮಗೆ ಒಂದು ಕಾಲೇಜ್ ಕೊಟ್ಟರು, ಅಲೋಕೇಟ್ ಆಯಿತು, ಬಟ್ ನೀವು ಆ ಕಾಲೇಜಿಗೆ ಹೋಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ 10/8 ಅಂದರೆ ಫಾರ್ ಎಕ್ಸಾಂಪಲ್ ಆಗಸ್ಟ್ 10ಗೆ ಹೋಗಿ ರಿಪೋರ್ಟ್ ಮಾಡಿ ಅಂತ ಹೇಳಿದರು, ಬಟ್ ನೀವು ಅಲ್ಲಿ ಹೋಗಿಲ್ಲ ಅಂದರೆ ಆವಾಗ ಏನಾಗುತ್ತೆ, ನೀವು ಅಲ್ಲಿ ರಿಪೋರ್ಟ್ ಆಗಿಲ್ಲ ಅಂತ ಮೆನ್ಷನ್ ಆಗುತ್ತೆ. ಆವಾಗ ನೀವೇನು ಮಾಡೋದು, ಫ್ರೀ ಎಕ್ಸಿಟ್ನ ತಗೋಬೋದು. ಅಂದರೆ ನೀವು ಕೊಟ್ಟಿರುವಂಥ ಸೆಕ್ಯೂರಿಟಿ ಡೆಪಾಸಿಟ್ ಏನಿತ್ತು ಅದನ್ನು ನಿಮಗೆ ವಾಪಸ್ ಕೊಡ್ತಾರೆ ಆ್ಯಂಡ್ ನೀವು ರೌಂಡ್ 1ಇಂದ ಹೊರಗಡೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಫೈನಲಿ ಮಕ್ಕಳೇ, ಮೂರನೇದು ತುಂಬ ಇಂಪಾರ್ಟೆಂಟ್. ಸೊ ಇದು ತುಂಬ ಜನರ ಜೊತೆ ಆಗುತ್ತೆ. ನಿಮಗೆ ಬಂದಿರುವಂಥ ಕಾಲೇಜ್ ಸ್ಯಾಟಿಸ್ಫೈ ಇಲ್ಲ, ಬಟ್ ಸ್ಟಿಲ್ ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿದ್ದರೆ ಅವರಿಗಾಗಿ ಇರುವಂಥದ್ದು ಕೊನೆಯ ಆಪ್ಷನ್ಸ್. ಅಲ್ಲೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲೋಕೇಟ್ ಆಯಿತು, XYZ ಅನ್ನುವಂಥ ಕಾಲೇಜ್ ಅಲೋಕೇಟ್ ಆಯಿತು, ದಯವಿಟ್ಟು ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅಡ್ಮಿಷನ್ನ ರೆಡಿ ಮಾಡಿಕೊಂಡ್ರೆ ಆಮೇಲೆ ಅವರು ನಿಮಗೆ ಒಂದು ವಿಲ್ಲಿಂಗ್ನೆಸ್ ಫಾರ್ಮ್ನ ಕೊಡ್ತಾರೆ. ಆ ವಿಲ್ಲಿಂಗ್ನೆಸ್ ಫಾರ್ಮಲ್ಲಿ ನೀವೇನು ಮಾಡಬೇಕು, ಐ ಆಮ್ ನಾಟ್ ಓಕೆ ವಿತ್ ದ ಕಾಲೇಜ್, ಐ ಆಮ್ ಟ್ರೈಯಿಂಗ್ ಫಾರ್ ಅಪ್ಗ್ರೇಡೇಷನ್ ಅಂತ ನೀವು ಫಿಲ್ ಮಾಡ್ಕೊಡ್ಬೇಕಾಗತ್ತೆ. ಸೊ ಯಾವಾಗ ನೀವು ಅಪ್ಗ್ರೇಡೇಷನ್ ಫಾರ್ಮ್ನ ಫಿಲ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ ನೀವೆಲ್ಲ ಏನು ಮಾಡ್ತೀರಾ, ರೌಂಡ್ 2ಗೆ ಸಕ್ಸಸ್ಫುಲಿ ಏನು ಮಾಡ್ತೀರಾ, ಮುಂದ್ಗಡೆ ಹೋಗ್ತೀರಾ. ಓಕೆ, ನೀವೆಲ್ಲ ರೌಂಡ್ 2ಗೆ ಸೆಲೆಕ್ಟ್ ಆಗ್ತೀರಾ. ಸೊ ಇದು ತುಂಬ ಇಂಪಾರ್ಟೆಂಟ್. ಯಾರ್ಯಾರಿಗೆ ಕಾಲೇಜ್ ಇಷ್ಟ ಇಲ್ಲ ಬಟ್ ನಿಮಗೆ ನೆಕ್ಸ್ಟ್ ಕೊಟ್ಟಿರುವಂಥ ಕಾಲೇಜ್ ನಿಮ್ಮ ಫೇವ್ರೆಟ್ ಆದರೆ ಅವ್ರೇನು ಮಾಡ್ಬೋದು, ಈ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ರೌಂಡ್ 2ಅಲ್ಲಿ ಏನಿರುತ್ತೆ, ರೌಂಡ್ 2ಅಲ್ಲಿ ಯಾರ್ಯಾರು ರೌಂಡ್ 1ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ, ಸೊ ಯಾರ್ಯಾರು ಮರೆತು ಬಿಟ್ಟರು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ, ಅವ್ರೇನು ಮಾಡಬೇಕು, ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅವರು ಕೂಡ ನಮ್ಮ ರೌಂಡ್ 2ಗೆ ಬರ್ಬೋದು. ಆ್ಯಸ್ ವೆಲ್ ಆಸ್ ಫ್ರಮ್ ರೌಂಡ್ 1 ಯಾರ್ಯಾರಿಗೆ ಕಾಲೇಜ್ ಇಷ್ಟ ಆಗಿಲ್ಲದೆ ಅಪ್ಗ್ರೇಡೇಷನಿಗೆ ಬಂದಿದ್ರು ಅವರು ಕೂಡ ಇವಾಗ ಟೋಟಲ್ ಆಗಿ ಇಲ್ಲಿ ಬರ್ತಾರೆ. ಓಕೆ, ಸೊ ಯಾರ್ಯಾರು ಬರ್ತಾರೆ, ಫ್ರೆಶ್ ರಿಜಿಸ್ಟ್ರೇಷನಿಂದ ಬಂದವರು ಆಸ್ ವೆಲ್ ಆಸ್ ರೌಂಡ್ 1ನಲ್ಲಿ ಸ್ಯಾಟಿಸ್ಫೈ ಆಗದೆ ಇರುವಂತಹ ಎಲ್ಲ ಸ್ಟೂಡೆಂಟ್ಗಳು ಇವಾಗ ಇಲ್ಲಿ ಬರ್ತಾರೆ ಮಕ್ಕಳೇ. ಸೊ ಇನ್ನು ರೌಂಡ್ 2ಅಲ್ಲಿ ಅಗೇನ್ ಸೇಮ್ ಪ್ರೊಸೆಸ್, ಮತ್ತೆ ಒಂದು ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಯಾವ್ಯಾವ ಮಕ್ಕಳು ಸೀಟ್ ತೊಗೊಂಡ್ರು ಆ ಸೀಟ್ಗಳೇನಾಗುತ್ತೆ, ಆ ಸೀಟ್ ಮ್ಯಾಟ್ರಿಕ್ಸಿಂದ ಹೋಗುತ್ತೆ ಆ್ಯಂಡ್ ಕೆಲವೊಬ್ರು ಯಾರ್ಯಾರು ತೊಗೊಂಡಿಲ್ಲ ಅವೆಲ್ಲ ಸೀಟ್ಗಳು ಮತ್ತೆ ಪುನಃ ಇಲ್ಲಿ ಆ್ಯಡ್ ಆಗುತ್ತೆ. ಇವಾಗ ನಿಮಗೆ ಅಪ್ಡೇಟ್ ಆಗಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಈ ಅಪ್ಡೇಟ್ ಆಗಿರುವಂಥ ಸೀಟ್ ಮ್ಯಾಟ್ರಿಕ್ಸ್ ಮೂಲಕ ಮತ್ತೆ ನಿಮ್ಮ ಚಾಯ್ಸ್ಗಳನ್ನ ನೀವು ಏನು ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಸೊ ಒಂದ್ಸಲ ಈ ಮಾಡಿಫಿಕೇಶನ್ ಆದ ನಂತರ ದಯವಿಟ್ಟು ಏನು ಮಾಡಿ, ನಿಮ್ಮ ಚಾಯ್ಸ್ನ ಲಾಕ್ ಮಾಡಿ. ಸೊ ನೀವು ಚಾಯ್ಸ್ ಲಾಕ್ ಮಾಡಿದ್ರಿ, ಎಸ್, ಅದಾದ ನಂತರ ಮತ್ತೆ ಸ್ವಲ್ಪ ದಿನದ ನಂತರ ಏನಾಗುತ್ತೆ, ರೌಂಡ್ 2 ರಿಸಲ್ಟ್ ಬರುತ್ತೆ. ಸೊ ರೌಂಡ್ 2 ರಿಸಲ್ಟ್ ಬಂದ ನಂತರ ಸೇಮ್ ಪ್ರೊಸೆಸ್. ಸೊ ನಿಮಗೆ ಆ ಕಾಲೇಜ್ ಇಷ್ಟ ಆಯ್ತಾ, ಎಸ್, ಯು ಕ್ಯಾನ್ ಗೋ ಆ್ಯಂಡ್ ರಿಪೋರ್ಟ್ ಟು ದಟ್ ಕಾಲೇಜ್, ಅಡ್ಮಿಷನ್ ಮಾಡ್ಕೊಳ್ಳಿ, ಬಿಂದಾಸ್ ಆಗಿ ಆರಾಮಾಗಿರಿ. ಓಕೆ, ವಾಟ್ ಇಫ್ ನಿಮ್ಗೊಂದು ಕಾಲೇಜ್ ಅಲೋಕೇಟ್ ಆಯಿತು, ಅದಕ್ಕೆ ನಿಮ್ಗೆ ಹೇಳಿದ್ರು 11 ಸೆಪ್ಟೆಂಬರಿಗೆ ಬನ್ನಿ ಅಂತ, ಬಟ್ ನೀವು ಹೋಗಿಲ್ಲ, ನೀವು ರಿಪೋರ್ಟೇ ಮಾಡಿಲ್ಲ ಆ ಕಾಲೇಜಿಗೆ ಅಂದರೆ ಆ ಸಮಯದಲ್ಲಿ ಮಕ್ಕಳೇ ನಿಮಗೆ ಫ್ರೀ ಎಕ್ಸಿಟ್ ಸಿಗೋದಿಲ್ಲ. ಫ್ರೀ ಎಕ್ಸಿಟ್ ಅಂದ್ರೇನು, ನೀವೇನು ಸೆಕ್ಯೂರಿಟಿ ಡೆಪಾಸಿಟ್ನ ಕೊಟ್ಟಿದ್ರಿ ಮಕ್ಕಳೇ, ಆ ಡೆಪಾಸಿಟ್ನ ನಿಮಗೆ ರಿಟರ್ನ್ ಕೊಡೋದಿಲ್ಲ. ಪ್ಲೀಸ್ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ನೀವು 2,00,000 ಕಟ್ಟಿದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ರಿಟರ್ನ್ ಬರಲ್ಲ. ಈವನ್ ನೀವು 10,000 ಕಟ್ಟಿದ್ರು ಕೂಡ ಇಟ್ ವಿಲ್ ನಾಟ್ ಕಮ್. ಸೊ ಹಾಗಾಗಿ ತುಂಬ ವೈಸಾಗಿ ನೀವು ಇಲ್ಲಿ ಚಾಯ್ಸ್ನ ಮಾಡಬೇಕಾಗತ್ತೆ. ಓಕೆನಾ, ಸೊ ಓಕೆ, ನಿಮಗೆ ಬಂದಿರೋ ಕಾಲೇಜ್ ಅಗೇನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಿಮ್ಗೇನು ಅಂದರೆ ಮೇಲ್ಗಡೆ ಇರುವಂಥ ಕಾಲೇಜ್ ಸಿಗಲಿ ಅನ್ನೋ ಆಸೆ ಇದೆ ಅಂದರೆ ನೀವು ಸೇಮ್ ಪ್ರೊಸೆಸ್ನ ಫಾಲೋ ಮಾಡ್ಬೋದು ಮಕ್ಕಳೇ. ಅಗೇನ್ ಯಾವ ಕಾಲೇಜ್ ಅಲೋಕೇಟ್ ಆಗಿದೆ ಅಲ್ಲಿಗೆ ಹೋಗಿ, ಎಸ್, ಅಡ್ಮಿಷನ್ನ ತಗೊಳ್ಳಿ, ಸೇಮ್. ಅದಾದ ನಂತರ ಮತ್ತೆ ವಿಲ್ಲಿಂಗ್ನೆಸ್ ಫಾರ್ಮ್ನ ತುಂಬಿ ಅಪ್ಗ್ರೇಡೇಷನ್ಗೆ ಏನು ಮಾಡ್ಕೊಳ್ಳಿ, ಆಪ್ಟ್ ಮಾಡ್ಕೊಳ್ಳಿ. ಯಾವಾಗ ಅಪ್ಗ್ರೇಡೇಷನ್ಗೆ ಆಪ್ಟ್ ಮಾಡ್ಕೊತೀರಾ ಆಟೋಮೆಟಿಕ್ ಆಗಿ ಏನು ಮಾಡ್ತೀರಾ, ನೀವು ರೌಂಡ್ 3ಗೆ ಬರ್ತೀರಿ. ಆ್ಯಂಡ್ ನೆನಪಿರಲಿ, ರೌಂಡ್ 2 ರೌಂಡ್ 3ಅಲ್ಲಿ ನಿಮಗೆ ಫ್ರೀ ಎಕ್ಸಿಟ್ಗಳು ಇರೋದಿಲ್ಲ. ಆ್ಯಂಡ್ ಒಂದ್ಸಲ ನೀವು ಅಪ್ಗ್ರೇಡೇಷನ್ ಕೊಟ್ರಿ ಅಂದರೆ ನಿಮಗೆ ಈ ರೌಂಡಲ್ಲಿ ಯಾವ ಕಾಲೇಜ್ ಅಲೋಕೇಟ್ ಆಗಿದೆ ಅದೇನಾಗಿರುತ್ತೆ, ಆಟೋಮೆಟಿಕ್ ಡಿಲೀಟ್ ಆಗಿರುತ್ತೆ. ಓಕೆನಾ, ಸೊ ಅದು ಕೂಡ ನಿಮ್ಮ ಮೈಂಡಲ್ಲಿ ಇರಲಿ. ಸೊ ಯಾವಾಗ ಅಪ್ಗ್ರೇಡೇಷನ್ ಮಾಡ್ತಿದ್ದೀರಾ ನೆಕ್ಸ್ಟ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒನ್ ಮೋರ್ ಕಾಲೇಜ್ ಸಿಕ್ತು ಅಂದರೆ ಈ ಹಿಂದಿನ ರೌಂಡಲ್ಲಿ ಏನಿತ್ತು ಆ ಕಾಲೇಜ್ ಡಿಲೀಟ್ ಆಗಿರುತ್ತೆ, ಹೊಸದಾಗಿ ಏನು ಬರುತ್ತೋ ಅದೇ ಕಾಲೇಜ್ ನಿಮ್ಮೊಂದಿಗೆ ಮಕ್ಕಳೇ ಇರುತ್ತೆ. ಸೊ ಇದಿಷ್ಟು ರೌಂಡ್ 1
ರೌಂಡ್ 2 ಬಗ್ಗೆ ಆಯಿತು. ಇನ್ನು ರೌಂಡ್ 3 ಕೂಡ ಸಿಮಿಲರ್ ಇರುತ್ತೆ, ಸೇಮ್ ಅಗೇನ್ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಿ, ಚಾಯ್ಸ್ ಲಾಕಿಂಗ್ ಮಾಡಿ, ಸೇಮ್ ಮಕ್ಕಳೇ ಇಲ್ಲಿ ಕೂಡ ರಿಪೋರ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಇಷ್ಟ ಆದರೆ, ಇಷ್ಟ ಆಗಿಲ್ಲ ಅಂದರೆ ಏನು ಮಾಡಬೇಕು, ಅಪ್ಗ್ರೇಡೇಷನ್ಗೆ ಫಾರ್ಮ್ನ ಫಿಲ್ ಮಾಡಬೇಕು. ಆ್ಯಂಡ್ ಯಾರ್ಯಾರು ಕಾಲೇಜಿಗೆ ರಿಪೋರ್ಟ್ ಆಗಲ್ಲ ಆನ್ ಟೈಮ್, ಅವರ ಸೆಕ್ಯೂರಿಟಿ ಡೆಪಾಸಿಟ್ ಮತ್ತೆ ಏನಾಗಲ್ಲ, ಕೊಡೋದಿಲ್ಲ ಮಕ್ಕಳೇ. ಸೊ ಹಾಗಾಗಿ ನಿಮ್ಮ ಚಾಯ್ಸ್ ಏನು, ನಿಮ್ಮ ಪ್ರಿಫರೆನ್ಸ್ ಏನು, ಆ್ಯಂಡ್ ನಿಮ್ಮ ಫೇವ್ರೆಟ್ ಕಾಲೇಜ್ಗಳೇನು, ಸೊ ಇದೆಲ್ಲದ್ರ ಬಗ್ಗೆ ನಿಮಗೊಂದು ಕಂಪ್ಲೀಟ್ ಐಡಿಯಾ ಇರಬೇಕು ಬಿಫೋರ್ ದ ಕೌನ್ಸಿಲಿಂಗ್. ಸೊ ಹಾಗಾಗಿ ಇವತ್ತಿಂದಾನೇ ನೀವೇನು ಮಾಡೋಕ್ಕೆ ಶುರು ಮಾಡಿ, ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿ. ಯಾವ ಕಾಲೇಜ್ಗಳು ಬೆಸ್ಟು, ನನ್ನ ರ್ಯಾಂಕಿಂಗ್ ಎಷ್ಟು, ನನ್ನ ಸ್ಕೋರ್ ಎಷ್ಟು, ನನ್ನ ಕೆಟಗರಿ ಎಷ್ಟು ಅಂತ. ಸೊ ಇದನ್ನೆಲ್ಲ ನೀವು ಕ್ಲಿಯರ್ ಆಗಿ ಒಂದು ಐಡಿಯಾನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ಗಳು ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ನಾನು ತುಂಬ ಜನರನ್ನ ನೋಡಿದ್ದೀನಿ, ಒಳ್ಳೆ ರ್ಯಾಂಕ್ ಬಂದರೂ ಕೂಡ ಒಳ್ಳೆ ಕಾಲೇಜಿಗೆ ಹೋಗ್ಬೇಕು ಆಗದೇ ಇರುವಂಥ ತುಂಬ ಜನಗಳಿದ್ದಾರೆ. ಸೊ ಹಾಗಾಗಿ ಸ್ಮಾರ್ಟಾಗಿ ಡಿಸಿಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ನಿಮ್ಮ ಡ್ರೀಮ್ ಕಾಲೇಜ್ ನಿಮಗೆ ಸಿಗಲಿ, ಆ್ಯಂಡ್ ನಿಮ್ಮ ಎಫರ್ಟ್ಸ್ ಏನಿದೆ, ನಿಮ್ಮ ಡೆಡಿಕೇಶನ್ ಏನಿದೆ, ಅದಕ್ಕೆ ಒಳ್ಳೆ ರೀತಿಯ ಕಾಲೇಜಲ್ಲಿ ನಿಮ್ಮನ್ನು ಫ್ಯೂಚರ್ ಡಾಕ್ಟರ್ಸ್ ಆಗಿ ವೈಟ್ ಕೋಟಲ್ಲಿ ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಮಕ್ಕಳೇ ಆಲ್ ದ ವೆರಿ ಬೆಸ್ಟ್. ಏನೇ ಡೌಟ್ ಇದ್ದರೂ ಈ ಎಂಟೈರ್ ವಿಡಿಯೋದಲ್ಲಿ ಪ್ಲೀಸ್ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿ ಮಕ್ಕಳೇ. ನಾನು ಆದಷ್ಟು ನಿಮ್ಮ ಎಲ್ಲ ಡೌಟ್ಗಳು, ಕ್ವೈರೀಸ್ಗಳಿಗೆ ಆನ್ಸರ್ ಮಾಡ್ತೀನಿ ಮಕ್ಕಳೇ. ಇದಾಗಿತ್ತು ಎಂಟೈರ್ ನಮ್ಮ ಕೌನ್ಸಿಲಿಂಗ್ ಇನ್ನ A to Z. ಬಟ್ ನಿನ್ನೆ ರಿಸಲ್ಟ್ ಬಂದಿದೆ. ತುಂಬಾ ಮಕ್ಕಳು ತಮಗೆ ಬೇಕಾಗಿರುವಂಥ ಸ್ಕೋರ್ ಸಿಕ್ಕಿಲ್ಲ ಅಥವಾ ಬೇಕಾಗಿರೋ ಕಾಲೇಜ್ ಸಿಗಲ್ಲ ಅಂತ ಆಲ್ರೆಡಿ ಗೊತ್ತಾಗಿದೆ. ಯಾವ ಮಕ್ಕಳು ಬೇಜಾರದಲ್ಲಿ ಇದ್ದೀರಾ ಅಥವಾ ನೀಟ್ ಕನಸನ್ನ ಬಿಡ್ತಾ ಇದ್ದೀರಾ, ವರಿ ಬೇಡ. ನಿಮಗೋಸ್ಕರ PW ಕನ್ನಡ ನಿಮ್ಮ ನೀಟ್ ಕನಸನ್ನ ಪುನಃ ನನಸು ಮಾಡೋದಕ್ಕೆ, ನಿಮ್ಗೊಂದು ಹೊಸ ದಿಕ್ಕನ್ನು ತೋರಿಸೋದಕ್ಕೆ ಟಾಪ್ ಎಜುಕೇಟರ್ಸ್ ಇಂದ, ಅದು ನಮ್ಮ ಕರ್ನಾಟಕದ ಮಕ್ಕಳಿಗೆ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ ನಿಮಗೆ ಎಂಟೈರ್ ಫ್ರಮ್ ಡೇ 1 ಇಂದ ನಿಮ್ಮ ಎಂಟೈರ್ ನೆಕ್ಸ್ಟ್ ನೀಟ್ವರೆಗೂ ಹೆಲ್ಪ್ ಮಾಡೋದಕ್ಕೆ ನಾವು ಬಂದಿದ್ದೀವಿ ಹೊಸ ಬ್ಯಾಚ್ ಒಂದಿಗೆ ಮಕ್ಕಳೇ. ಯಕೀನ್ ನೀಟ್ ಕನ್ನಡ, ಅದು ಕೂಡ ದ ಲೋಯೆಸ್ಟ್ ಪ್ರೈಸ್ ಎವರ್ 4499. ಯಾಕೆ, ನಮ್ಮ ಗೋಡ್ ಸೇಲ್ ಲೈವ್ ಇದೆ ಮಕ್ಕಳೇ. ಆದಷ್ಟು ಬೇಗ ಈ ಒಂದು ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಲರ್ನಿಂಗಿಗೆ ಹೇಳಿ ಹೊಸ ರೀಸ್ಟಾರ್ಟ್ ಮಕ್ಕಳೇ. ಆಲ್ ದ ವೆರಿ ಬೆಸ್ಟ್.